ವಕೀಲ ವೃತ್ತಿಯಲ್ಲಿ ಹಣ ಗಳಿಸಬಹುದು, ಆದರೆ ಅವಶ್ಯಕತೆಗಿಂತ ಹೆಚ್ಚಿಗೆ ಗಳಿಸಿದ ಹಣ ನಮಗಾಗುವುದಿಲ್ಲ, ಅದು ನಿರರ್ಥಕ ಎಂಬ ಸತ್ಯ ನಮಗೆ ಗೊತ್ತಿರಬೇಕೆಂದು ಕರ್ನಾಟಕ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿ ಮತ್ತು ರಾಜ್ಯ ಪೊಲೀಸ್ ಮೇಲ್ಮನವಿ ದೂರು ಪ್ರಾಧಿಕಾರದ ಅಧ್ಯಕ್ಷರಾದ ಎನ್.ಕೆ. ಸುಧೀಂದ್ರ ರಾವ್ ಮಾತನಾಡಿದರು. ಅವರು ಸ್ಥಳೀಯ ವಕೀಲರ ಸಂಘದ ಆಶ್ರಯದಲ್ಲಿ ನಡೆದ ವಕೀಲರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ವಕೀಲ ವೃತ್ತಿಯ ಘನತೆ, ಗೌರವ ಅದನ್ನು ನಡೆಸುವವರಿಗೆ ಗೊತ್ತಾಗುವುದಿಲ್ಲ. ಅದರಿಂದ ಹೊರಬಂದು ಅದರ ಕುರಿತು ಗಮನಿಸಿದಾಗ ಗೊತ್ತಾಗುತ್ತದೆ ಎಂದರು. ವೃತ್ತಿಯಲ್ಲಿ ಗೆಲುವು ಮುಖ್ಯವಲ್ಲ, ಕಕ್ಷಿದಾರರ ಪರವಾಗಿ ಚೆನ್ನಾಗಿ ವಾದ ಮಂಡನೆ ಮಾಡಬೇಕು. ಗಳಿಕೆಯ ಸಿರಿವಂತಿಕೆಗಿಂತ ಜ್ಞಾನ ಸಂಪತ್ತು ನಿಜವಾದ ಶ್ರೀಮಂತಿಕೆ ಎಂದು ತಿಳಿಸಿದರು. ಸತತ ಅಧ್ಯಯನ, ಹೊಸತನವನ್ನು ಅಭ್ಯಸಿಸಬೇಕು, ಆಗ ಮಾತ್ರ ಪರಿಪಕ್ವ ವಕೀಲನಾಗಲು ಸಾಧ್ಯವೆಂದರು. ಅವಜಿಕರ್ ಆಶ್ರಮದ ಮಂಜುನಾಥ ಶ್ರೀಗಳು ಸಾನ್ನಿಧ್ಯ ವಹಿಸಿ ಮಾತನಾಡಿ, ರಾಷ್ಟ್ರದ ಮೊದಲ ರಾಷ್ಟ್ರಪತಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ಕೊಡುಗೆ ವಕೀಲರ ದಿನಾಚರಣೆಯಾಗಿದೆ. ಸ್ವಾತಂತ್ರ್ಯ ದೊರಕಲು ವಕೀಲರ ಕೊಡುಗೆ ಅಪಾರವಾಗಿದೆ. ಅದರ ಜೊತೆಗೆ ಸಂವಿಧಾನ ರಚನೆಯಲ್ಲೂ ಅವರ ಪಾತ್ರ ಪ್ರಮುಖವಾಗಿದೆ. ಇಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ವಕೀಲ ವೃತ್ತಿಯನ್ನೇ ಆಯ್ಕೆ ಮಾಡಿಕೊಂಡಿದ್ದರು ಎಂಬುದು ಯುವ ವಕೀಲರು ಅರಿತುಕೊಳ್ಳಬೇಕು ಎಂದರು. ಹಿರಿಯ ನ್ಯಾಯವಾದಿ ರಾಮಚಂದ್ರ ಜೋಶಿ ಮಾತನಾಡಿದರು. ವಕೀಲ ಬಸವರಾಜ ಕೋಡಿಮಠರವರು ಮಾತನಾಡುತ್ತಾ, ವಕೀಲರ ವೃತ್ತಿ ಉದಾತ್ತವಾದದ್ದು. ಪ್ರತಿಫಲ ಅಪೇಕ್ಷಿಸದೆ ನ್ಯಾಯ ಮಂಡಿಸಲು ಸತತ ಶ್ರಮವಹಿಸುವವರು ನಿಜವಾದ ವಕೀಲ ಎಂದರು. ದುಡ್ಡು, ಆಸ್ತಿ ಗಳಿಕೆಗಿಂತ ಸಮಾಜಕ್ಕೆ ಮಾರ್ಗದರ್ಶಕರಾಗಿ, ಸಮಾಜಮುಖಿಯಾಗಿ ಕರ್ತವ್ಯ ನಿರ್ವಹಿಸಬೇಕೆಂದರು. ವಕೀಲರ ಸಂಘದ ಅಧ್ಯಕ್ಷ ಮಾತನಾಡಿ ಎಲ್ಲರನ್ನೂ ಆತ್ಮೀಯವಾಗಿ ಬರಮಾಡಿಕೊಂಡರು. ಯಾಕೆಂದರೆ ಬೆಳಗ್ಗೆ ಅನ್ಕೊಂಡು ಇದಲ್ಲ, ಇದು ಸತತ ಪರಿಶ್ರಮದ ಪ್ರತಿಫಲ. ಕೆಲವು ವಕೀಲರು ಭಾಳ ಸಲೀಸಾಗಿ ತಿಳ್ಕೊಂಡಿರ್ಬೋದು, ನಮ್ದೇನೋ ಕೆಲಸ ನಡೆದೋಗ್ತಾ ಇದೆ ಅಥವಾ ಬೇರೆ ಅಪ್ಲಿಕೇಶನ್ ಅಂತೂ ಇಂಥದ್ರ ಬಗ್ಗೆ ನಡೆದೋಗ್ತಾ ಇದೆ ಅಂತ. ಅದೆಲ್ಲ ವಕೀಲಿಕೆ. ಕಷ್ಟ ಬಿದ್ದು ತಲೆಗೆ ಪರಿಶ್ರಮ ಕೊಟ್ಟು ನಡೆಯುವಂಥದ್ದೇ ವಕೀಲಿಕೆ. ಎರಡನೇದಾಗಿ ಹೇಳಬೇಕು ಅಂದರೆ ಇದಕ್ಕೊಂದು ಉದಾಹರಣೆ ಹೇಳ್ತೀನಿ. ಒಬ್ಬ ಬಹಳ ಬಲವಂತ ಪಟಿಂಗ ಅವ ಏನು ಮಾಡ್ತಾನೆ ಅಂದರೆ, ಒಂದು ಬಾಕ್ಸಿಂಗ್ ಸ್ಪರ್ಧೆಯಲ್ಲಿ ಒಂದು ಒದ್ದೆ ಬಟ್ಟೆನ ತಗೊಂಡು ಒಂದು 3 ಜನ ಪೈಲ್ವಾನರು ಕೊಡ್ತಾನೆ. ಹಿಂಡಿ ಇದನ್ನು ಹಿಂಡ್ಬಿಟ್ಟೆಲ್ಲ ನೀರು ತೆಗಿತಾರೆ, ಮುಗಿದೋಯ್ತು ಜಾಸ್ತಿಯಾಗಿ ಹಿಂಡಿ. ಮತ್ತೆ ಕೇಳ್ತಾನೆ, ಇದನ್ನು ಹಿಂಡಿ ಬೇರೆ ಯಾರನ್ನ ಒಂದು ತೊಟ್ಟು ನೀರು ಇದರಿಂದ ತೆಗೆದ್ರೆ ಅವ್ರಿಗೆ ನಾನು 1,000 ರೂಪಾಯಿ ಕೊಡ್ತೇನೆ ಅಂತ. ಯಾರು ತೆಗೆಯೋಕ್ಕೆ ಅಂದ್ಕೊಳ್ತಾ ಸುಮ್ಮನೆ ಇರ್ತಾರೆ, ಯಾರು ಬರಲಿಲ್ಲ. ಅದು ಯಾರೋ ಸಣ್ಣಗಿದ್ದ ವ್ಯಕ್ತಿ, ಬಡಕಲು ವ್ಯಕ್ತಿ ಕೈ ತೋರಿಸ್ತಾನೆ, ನಾನು ತೆಗಿತೀನಿ. ಅದಕ್ಕೆ ಮುಂಚೆ ಒಂದು ಪ್ರಶ್ನೆ ಕೇಳ್ತಾನೆ, ಏನು ಮಾಡ್ತೀಯ ಕೆಲಸ ಅಂತ. ನಾನು ಸಿವಿಲ್ ಸೈಡು ಎಕ್ಸಿಕ್ಯೂಷನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋ ಅಡ್ವೊಕೇಟ್ ಅಂತಾನೆ. ನೀನು ತೆಗಿತೀಯ ಬಿಡಪ್ಪ ಅಂದರೆ, ಏನು ಇಲ್ಲದೆ ಇರೋ ಕಡೆ ಏನೋ ಒಂದು ಸುಟ್ಟು ತೆಗೆಯೋದೇ ಅಡ್ವೊಕೇಟ್. ಅಥವಾ ಏನು ಇಲ್ಲದೆ ಇರೋ ಕಡೆ ಏನೋ ಒಂದು. ವೇದಿಕೆಯ ಮೇಲೆ ಇರುವ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಇರುವ ಗಣ್ಯರೇ, ಸೋದರ ಸೋದರಿಯರೇ, ವಕೀಲ ಬಾಂಧವರೇ, ಬೇರೆ ವಕೀಲ ಸ್ಕೂಲಿಂದ ಅಲ್ಲಿ ಹೋಗಿ ಅದೇ ನಿಜವಾದ ಕಷ್ಟನ ಎದ್ದು ಬಿದ್ದು ಬಡತನ ಎಲ್ಲ ನೋಡಿ ಸರ್ವಿಸ್ ಬಂದಿರ್ತಾರಲ್ಲ ಅಂಥ ನ್ಯಾಯಾಧೀಶರ. ಸರಿ, ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ. ಈಗ ನಾವು ಹಾನೆಸ್ಟ್ ಇನ್ಸ್ಪೆಕ್ಟ್ರು ಅಂತೀವಿ. ಅಂದರೆ ಏನು? ಪೊಲೀಸ್ನವರಲ್ಲಿ ಹಾನೆಸ್ಟ್ ಇರೋದು ಬೇರೆ, ಭಾಳ ಅಪರೂಪ. ಅದಕ್ಕೆ ಭಾರತ ಸಂವಿಧಾನದ
ನಿಜವಾದ ಪ್ರತಿನಿಧಿಗಳು ಅಂದರೆ ಅರ್ಥಪೂರ್ಣ ಪ್ರತಿನಿಧಿಗಳು ಅಂದರೆ ವಕೀಲ ಇವರು ಯಾವುದೇ ವೃತ್ತಿಗಿಂತಲೂ ಈ ವೃತ್ತಿಯಲ್ಲಿ ಅವಾಗವಾಗ ಬಹಳ ಫ್ರೀಕ್ವೆಂಟಾಗಿ ಸಂವಿಧಾನ ಪುಸ್ತಕ ಓದೋದಾಗಲಿ, ಸಂವಿಧಾನ ಅರ್ಥ ಮಾಡ್ಕೊಳ್ಳೋದಾಗಲಿ, ಸಂವಿಧಾನದ ಮೇಲೆ ಬಂದಂಥ ಕೇಸುಗಳ ಬಗ್ಗೆ ತಿಳುವಳಿಕೆ ಮಾಡ್ಕೊಳ್ಳೋದು, ಚರ್ಚೆ ಮಾಡೋದು ವಕೀಲರು. ಆದ್ದರಿಂದ ಇವರು ಪುಸ್ತಕನ ನೆಪ ಮಾತ್ರಕ್ಕೆ ಇಟ್ಕೊಳ್ಳೋಂಥ ವೃತ್ತಿ ಅಲ್ಲ ಇದು ರಸಭರಿತವಾಗಿ ಅರ್ಥಭರಿತವಾಗಿ ಪ್ರಾಕ್ಟೀಸ್ ಮಾಡುವಂಥ ವೃತ್ತಿ. ಆದ್ದರಿಂದ ಈಗ ವಕೀಲರ ದಿನಕ್ಕೂ ಸಂವಿಧಾನ ದಿನಕ್ಕೂ ಭಾಳ ಅರ್ಥಪೂರ್ಣ ಸಂಬಂಧ ಇದೆ. ಇದೊಂದು ಸಂಕೇತವಾಗಿ ನಾವು ಎಷ್ಟೇ ದೂರ ನಮ್ಮ ಪ್ಲೇಸ್ ಆಗಿದ್ದರೂ ಕೂಡ ಈ ಸಂವಿಧಾನದ ದಿನ ಅಥವಾ ವಕೀಲರ ದಿನ ಅಂತ ಹೇಳಿದ್ರೆ ಭಾಳ ಹುಮ್ಮಸ್ಸಿಂದನೇ ಬರಬೇಕಾಗುತ್ತೆ. ಅದೇ ರೀತಿ ಬಂದಿದ್ದರು. ಭಾಳ ಸಂತೋಷದಾಯಕ. ವಕೀಲರು ಇಲ್ಲಿ ತುಂಬ ಅರ್ಥಗರ್ಭಿತವಾಗಿ ತುಂಬ ಒಂದು ಪರಿಪೂರ್ಣ ಮೆಚ್ಯೂರಿಟಿಯಲ್ಲಿ ಇರುವಂಥವ್ರು ಇದ್ದಾರೆ. ಇಲ್ಲಿ ಬಂದಿದ್ದಕ್ಕೂ ನಮಗೂ ಒಂದು ಕ್ಷಣವೂ ಏನಪ್ಪ ದೂರ ಬಂದು ಆಯಿತಾ ಅಂತ ಅನಿಸಿಲ್ಲ. ತುಂಬ ಇದ್ರ ಬಗ್ಗೆ ಈ ವಕೀಲರ ಸಂಘ, ಇದು ಹುಕ್ಕೇರಿ ವಕೀಲರ ಸಂಘಕ್ಕೆ ಮತ್ತು ಪದಾಧಿಕಾರಿಗಳಿಗೆ, ಸದಸ್ಯರಿಗೆ, ಇಲ್ಲಿರ್ತಕ್ಕಂಥ ನ್ಯಾಯಾಂಗ ಅಧಿಕಾರಿಗಳಿಗೆ ನನ್ನ ತುಂಬು ಅಭಿನಂದನೆ. ವಿಚ್ ಆರ್ ಬಿಯಾಂಡ್ ದಿ ರೀಚ್ ಆಫ್ ಮನಿ. ಆದ್ದರಿಂದ ನಿಮಗನ್ಸುತ್ತೆ ಏನಾಗಿದೆ ಅಂದರೆ ಬರೀ ಹಣಕ್ಕೋಸ್ಕರ ನಾನು ವ್ಯವಸ್ಥೆ ಇದು ಕಷ್ಟ ಬಿದ್ದು ಅರ್ಥ ಮಾಡ್ಕೊಂಬಿಟ್ಟೆ ಜೀವನ ಅನಿಸೋದಕ್ಕೆ ಮುಂಚೆ ಇವಾಗ ಅರ್ಥಪೂರ್ಣವಾಗಿ ಅಧ್ಯಯನ, ಅರ್ಥಪೂರ್ಣವಾಗಿ ಅಬ್ಸರ್ವ್ ಮಾಡೋದು, ಅರ್ಥಪೂರ್ಣವಾಗಿ ಕಷ್ಟ ಬಿಡೋದು. ಬರೀ ಕಂಪ್ಯೂಟರ್ದು ಕಟ್, ಕಾಪಿ, ಪೇಸ್ಟ್ ಇವುಗಳಲ್ಲಿ ಜೀವನ ಸಾಧಿಸೋದಕ್ಕಿಂತಲೂ ಅರ್ಥಪೂರ್ಣವಾಗಿ ವರ್ಕೌಟ್ ಮಾಡಿದ್ರೆ ಇವತ್ತಿಂದು ನಿಮಗೆ ನೀವು ಮಧ್ಯವಯಸ್ಕರಾದಾಗ ಅಥವಾ ವೃದ್ಧರಾದಾಗ 60 ವರ್ಷ ಮೇಲ್ಪಟ್ಟಾದಾಗ ಅವಾಗ ನಿಮಗೆ ಎಷ್ಟು ಕಷ್ಟ ಬಿದ್ದೆ ನಾನು ಚೆನ್ನಾಗಿದೆ ಅಂದರೆ ಇಲ್ಲಿ ನೀವು ಈಸಿಯಾಗಿ ಬಂದ್ಬಿಡ್ತು ಅಂದರೆ ದಯವಿಟ್ಟು ಈಸಿ ತೊಗೊಂಡು ಪಾರ್ಟ್ ಟೈಮ್ ಇಂಟ್ರೆಸ್ಟಿಂದ ಕೆಲಸ ಮಾಡಬೇಡಿ. ಫುಲ್ ಟೈಮ್ ಇಂಟ್ರೆಸ್ಟಿಂದ ಏನು ಸಂಪಾದನೆ ಬರಲಿ ಬರದೆ ಹೋಗಲಿ ಅದ್ರ ಬಗ್ಗೆ ಜೊತೆಗಡದೆ ಕೆಲಸ ಮಾಡಿ. ಇದು ಯಾವತ್ತೂ ನಿಮ್ಮನ್ನು ಬಿಟ್ಕೊಡೋದಿಲ್ಲ. ಇದು ಒಂಥರ ಹೆತ್ತ ತಾಯಿ ಇದ್ದಂಗೆ. ಇದು ಚೆನ್ನಾಗಿ ಸಾಕುತ್ತೆ. ಅದನ್ನು ತಿಳ್ಕೊಂಡು ಯಾವುದೇ ಬೇರೆ ಉದ್ದೇಶಗಳೇ ಬೇಡ, ನಿಷ್ಕಳಂಕವಾಗಿ ಸೇವೆ ಸಲ್ಲಿಸಿ ಅಂತ ನನಗೆ ಅವರ ಕಳಕಳಿಯ ಮನವಿ. ಏನಂತರ ಮಹತ್ತರ ಬದಲಾವಣೆ ಆಗಿದೆ? ಏನೂ ಇಲ್ಲ. ಮಹತ್ತರ ಬದಲಾವಣೆ ಏನೂ ಇಲ್ಲ. ಇದು ಫಾರ್ ಎಕ್ಸಾಂಪಲ್ ನಿಮ್ಗೆ IPC ಒಳಗಡೆ 511 ಸೆಕ್ಷನು 512 ಸೆಕ್ಷನ್ ಇತ್ತು, ಇನ್ನೊಂದು ಮತ್ತೊಂದು ಅಂತ ಹೇಳಿದ್ರು ಕೂಡ ಇಲ್ಲಿ ಆ ಸೆಕ್ಷನ್ಗಳನ್ನ ಅಬ್ರಿಡ್ಜ್ ಮಾಡಿದ್ರಷ್ಟೇ ಎಲ್ಲ ಕೆಲವಾರು ಅಫೆನ್ಸು. ಆದ್ದರಿಂದ ನಿಮಗೆ ಆ ಟ್ಯಾಲಿ ಲಿಸ್ಟು ಒಂದು ಆಫೀಸಲ್ಲಿ ಹಾಕ್ಕೊಂಡ್ಬಿಟ್ರೆ, ಟ್ಯಾಲಿ ಲಿಸ್ಟ್ ಆಫೀಸಲ್ಲಿ ನಿಮ್ಮ ಮನೆಗಳಲ್ಲಿ ಇದೆಲ್ಲ ಹಾಕ್ಕೊಂಡ್ಬಿಡ್ತು ಅಂದರೆ ಅದು ಯಾವುದೇ ಒಂದು IPC ಬಂದ ತಕ್ಷಣ ಅದ್ರ ಪಕ್ಕದಲ್ಲಿ ಇದ್ರದ್ದಂತೆ ಮುಗಿದೋಯ್ತು. ನೀವು ಏನಾಗಿದೆ ಅಂತ ಹೇಳಿದ್ರೆ ನಿಮ್ಮ IPC ಪುಸ್ತಕ ಇಟ್ಕೊಂಡೇನೆ ಅಲ್ಲಿ ಯಾವಾಗ ಎಲ್ಲಿ ಸೆಕ್ಷನ್ ಚೇಂಜ್ ಆಗಿದೆಯೋ ಅದು ಮಾತ್ರ ಇಟ್ಕೊಂಡು ಒಂದು ಮನೆಯಲ್ಲಿ ಒಂದು ಟೇಬಲ್ ಹಾಕ್ಕೊಂಡ್ರೆ ಏನು ಅಂತ ತಾಳೆಪಟ್ಟಿ ಅಂತೀವಲ್ಲ ಹಾಗೆ ಇವತ್ತಿನ ಇದ್ರದ್ದು ಏನಿದೆ BNS ಏನಿದೆ ಪಕ್ಕದಲ್ಲಿ IPS ಇದು IPC ಏನಿದೆ ತೊಗೊಂಡ್ಬಿಟ್ರೆ ಈಗ ನೋಡು ಇದಾ 83 ಸರಿ, ಇದಾ ಮರ್ಡರ 103 101 ಸಿಗುತ್ತೆ. ಅಲ್ಲ ಯಾವುದೇ ಸಂಘ ಸಂಸ್ಥೆ ಭಿನ್ನಾಭಿಪ್ರಾಯವಿಲ್ಲದೆ ಮುಂದೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿನ ಸದಸ್ಯರ ಪದಾಧಿಕಾರಿಗಳ ಮನೋಭಾವ ತೋರಿಸುತ್ತೆ. ಏನಂದರೆ ಇವರಲ್ಲಿ ಭಿನ್ನತೆ ಇಲ್ಲ, ಅಹಂಭಾವ ಇಲ್ಲ, ಅದು ತೋರಿಸುತ್ತೆ. ಬೇರೆ ಭಾವನೆಗಳು ನಮ್ಮಲ್ಲಿ ಮನೆ ಮಾಡಿದಾಗ ನಮ್ಮ ಥರ ಯೋಚನೆ ಮಾಡೋರೆಲ್ಲ ಒಂದು, ಇನ್ನೊಂದು ಥರ ಯೋಚನೆ ಮಾಡೋರೆಲ್ಲ ಬೇರೆ, ಅವ್ರು ಮೂಗು ಮುರಿಯೋದು ಅಥವಾ ಆದಂತ ಬರುತ್ತೆ. ಯಾವಾಗ ಇಲ್ಲಿ ಒಟ್ಟಿಗೆ ನಿಂತಿದೆ ಅಂತ ಹೇಳಿದ್ರೆ ಅದು ಇವತ್ತಿನ ಕಾಲದಲ್ಲಿ ಈ ಸೋಷಿಯಲ್ ಮೀಡಿಯಾ ಹಾವಳಿಯಲ್ಲಿ. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ದಿವಸ ನಾವು ನಮ್ಮ ವಾಕ್ ಸ್ವಾತಂತ್ರ್ಯನ ಇದನ್ನು ವ್ಯರ್ಥ ಮಾಡಿದಾಗ, ಅದನ್ನು ನಾವು ಉಲ್ಲಂಘನೆ ಮಾಡಿದಾಗ ಅದಕ್ಕೆ ನಾವು ಪರಿಣಾಮ ಎದುರಿಸಬೇಕು ಅನ್ನೋದು ಇಲ್ಲವೇ ಇಲ್ವಲ್ಲ. ಇವಾಗ ಗೊತ್ತೇ ಇಲ್ವಲ್ಲ, ಯಾವುದೋ ಎಲ್ಲೋ ಏನೋ ಮಾಡಿ ಹೋಗ್ತಾರೆ. ಅದರಿಂದ ಬೇಜವಾಬ್ದಾರಿ ಹೇಳಿಕೆಗಳು ಜಾಸ್ತಿ ಬರ್ತಾಯಿದೆ. ಅಂತ ಈ ಎಲ್ಲ ಹಾವಳಿಗಳಲ್ಲೂ ಮುಂದೆ ನಡೀತಾ ಇದೆ ಅಂತ ಹೇಳಿದ್ರೆ ಇದು ಬಹಳ ಬಹಳ ದುರ್ಲಭ ಸಿಕ್ಕೋದಿಂಥದ್ದು ಅಂತ ಸಂತೋಷ ಆಗಿದೆ. ಈ ಸಂದೇಶನ ನಾವು ಬೇರೆ ಕಡೆ ಹೇಳುವಂಥ ಪರಿಸ್ಥಿತಿ ಬರ್ತದೆ.